ನಾವು ತಡ ಮಾಡದೆ ನಾವು ಆದಿಕಾಂಡ ಪುಸ್ತಕವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳೋಣ. ಒಂದು ಮಾತನ್ನ ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು, ಯಾರು ಚರಿತ್ರೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರುಗಳು ಚರಿತ್ರೆಯನ್ನ ಸೃಷ್ಟಿಸುವುದಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ. ಸೊ ಹಾಗಾಗಿ ಇವತ್ತು ನಾವು ದೇವರ ಒಂದು ಮಕ್ಕಳಾಗಿ ಯೇಸು ಕ್ರಿಸ್ತನು ಸ್ವಸ್ಥಪಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯಾಗಿ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದರಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗಬೇಕು ಅಂತಂದ್ರೆ ದೇವರು ತನ್ನ ಗ್ರಂಥನ ನಮ್ಗೆ ದಯಪಾಲಿಸ್ಕೊಟ್ಟಿದ್ದಾನೆ. ಈ ಗ್ರಂಥದಲ್ಲಿ 66 ಪುಸ್ತಕಗಳು. ಈ 66 ಪುಸ್ತಕಗಳಲ್ಲಿ ನಮ್ಮ ಆತ್ಮೀಯ ಜೀವಿತಕ್ಕೆ ಏನು ಒಳ್ಳೆಯದು ಮತ್ತು ಯಾವುದು ಕೆಟ್ಟದಾಗಿ ನಿಮ್ಮ ಆತ್ಮೀಯ ಜೀವಿತಕ್ಕೆ ಪರಿಣಾಮ ಬೀರ್ತದೆ ಅನ್ನುವಂಥ ಎಲ್ಲ ವಿಷಯಗಳನ್ನ ಈ ಒಂದು ಗ್ರಂಥದಲ್ಲಿ ನಮಗೆ ದೇವರು ತಿಳಿಯಪಡಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ದೇವರು ತನ್ನ ಗ್ರಂಥವಾಗಿರುವಂಥ ಈ ಒಂದು ಬೈಬಲನ್ನ ಸಕಲ ಮಾನವರ ಆತ್ಮೀಯ ಕ್ಷೇಮಾಭಿವೃದ್ಧಿಗೋಸ್ಕರ ಎಲ್ಲ ಮನುಷ್ಯರು ತನ್ನಲ್ಲಿಗೆ ಬರಬೇಕೆಂಬಂತಹ ಒಂದು ಕೋರಿಕೆ ಮೇರೆಗೆ ಅವ್ರ ಜೀವಕ್ಕೆ ಏನು ಬೇಕು, ಭಕ್ತಿಗೆ ಏನು ಬೇಕು ಅನ್ನುವಂಥದ್ದೆಲ್ಲವನ್ನು ಕೂಡ ಈ ಗ್ರಂಥದಲ್ಲಿ ನಮಗೆ ದಯಪಾಲಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಗ್ರಂಥದಲ್ಲಿರುವಂತಹ 66 ಪುಸ್ತಕಗಳ ಒಂದು ಚರಿತ್ರೆ, ಈ ಬೈಬಲ್ ಚರಿತ್ರೆಯನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಒಬ್ಬ ಇತಿಹಾಸ ತಜ್ಞರು ಭಾರತದ ಒಂದು ಚರಿತ್ರೆಯನ್ನು ಅಭ್ಯಾಸ ಮಾಡಿದಾಗ ಮುಂದೆ ಒಂದು ಭಾರತ ಸದೃಢವಾದಂತಹ ಒಂದು ದೇಶವಾಗಿ ಅನೇಕ ದೇಶಗಳ ನಡುವೆ ಒಂದು ಉತ್ತಮವಾದಂತಹ ಸಂಪದ್ಭರಿತವಾದಂತಹ ನಾಗರಿಕ ಸಮಾಜವನ್ನು ಒಳಗೊಂಡಿರುವಂತಹ ಒಂದು ದೇಶ ಆಗಿ ನಿಲ್ಲಬೇಕು ಅಂತಂದ್ರೆ ಚರಿತ್ರೆ ಅನ್ನುವಂಥದ್ದು ಬಹಳ ಮುಖ್ಯ ನಮಗೆ. ಸೊ ಹಾಗಾಗಿ ಚರಿತ್ರೆ, ಇವತ್ತು ಬೈಬಲ್ ಚರಿತ್ರೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ನಾವುಗಳು ಯಾರೂ ಕೂಡ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥದ್ದು ಅನುಮಾನಾಸ್ಪದವೇ ಆಗಿ ಉಳ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ದೇವರು ಇವತ್ತು ಒಂದು ಒಳ್ಳೆಯ ವಾತಾವರಣವನ್ನ, ಒಂದು ಒಳ್ಳೆಯ ಒಂದು ರಜಾ ದಿನವನ್ನ ನಮಗೆ ದಯಪಾಲಿಸ್ಕೊಟ್ಟಿದ್ದಾನೆ. ಈ ವಿಶೇಷವಾದಂಥ ರಜಾ ದಿನ, ಏನ್ ರಜಾ ದಿನ ಇವತ್ತು? ಜನವರಿ 26 ಗಣರಾಜ್ಯೋತ್ಸವ ದಿನ. ಗಣರಾಜ್ಯೋತ್ಸವ ಅಂತಂದ್ರೆ ನಮ್ಗೆಲ್ರೂ ಗೊತ್ತಿರುತ್ತೆ, ನಾವೆಲ್ಲರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಇದ್ರ ವಿಷಯವಾಗಿ ಕಲ್ತ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ಈ ಒಂದು ಸ್ಪೆಷಲ್ ಡೇ, ಗಣರಾಜ್ಯೋತ್ಸವದ ದಿನದ ಈ ಒಂದು ದಿನದಲ್ಲಿ ಏನಿದು ಅನ್ನುವಂಥದ್ದನ್ನು ತಿಳ್ಕೊಂಡು ಆತ್ಮ ಸಂಬಂಧವಾದಂತಹ ಜೀವಿತಕ್ಕೆ ಈ ಒಂದು ವಿಷಯ ನಮ್ಗೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. 1947ರಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಅನ್ನುವಂಥದ್ದು ಸಿಗ್ತದೆ. ಸ್ವತಂತ್ರ ಸಿಕ್ಕ ನಂತರ ಈ ದೇಶ ಯಾವ ರೀತಿಯಾಗಿ ಮುಂದುವರಿಬೇಕು? ಇದುವರೆಗೂ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಯಾರ ಕೈಲಿದ್ದೀವಿ ನಾವು? ಬ್ರಿಟಿಷರ ಕೈಲಿದ್ದೀವಿ. ಬ್ರಿಟಿಷರು ಭಾರತ ದೇಶವನ್ನು ಹೆಚ್ಚು ಕಡಿಮೆ 200 ಇಯರ್ಸ್ ಅವ್ರು ಪರಿಪಾಲನೆ ಮಾಡಿದ್ದಾರೆ, 200 ವರ್ಷಗಳ ಕಾಲ ಪರಿಪಾಲನೆ ಮಾಡಿದ್ದಾರೆ. ಹೇಗೆ ಪರಿಪಾಲನೆ ಮಾಡಿದರೆ? ಅವ್ರದೇ ಆದಂಥ ರೂಲ್ಸ್ಗಳು, ಅವ್ರದೇ ಆದಂಥ ಕಾನೂನುಗಳು, ಅವ್ರದೇ ಆದಂಥ ಸಂವಿಧಾನಗಳನ್ನ ಆಧಾರ ಮಾಡಿಕೊಂಡು ಭಾರತ ದೇಶವನ್ನ ಅವ್ರದ ಇಷ್ಟ ಪ್ರಕಾರ, ಅವ್ರ ಕಾನೂನುಗಳ ಪ್ರಕಾರ ಭಾರತ ದೇಶವನ್ನ ಪರಿಪಾಲನೆ ಮಾಡಿದ್ರು. ಅವರಿಂದ ನಾವು ಸ್ವತಂತ್ರಗೊಂಡಾಗ ಈಗ ನಾವು ನಮ್ಮದೇ ಆದಂಥ ಪರಿಪಾಲನೆ ಮಾಡ್ಕೋಬೇಕಲ್ಲ. ಸೊ ನಮ್ಮದೇ ಆದಂಥ ಒಂದು ಸಂವಿಧಾನನ ರಚನೆ ಮಾಡ್ಕೋಬೇಕು, ನಮ್ಮದೇ ಆದಂಥ ಒಂದು ಕಾನೂನುಗಳನ್ನ, ಕಟ್ಟಳೆಗಳನ್ನ, ಸರಿಬೀಳುವಂತ ಒಂದು ಕಾನೂನುಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥ ದಿಕ್ಕಿನಲ್ಲಿ 1947ರ ಸ್ವಾತಂತ್ರ್ಯದ ನಂತರ 1950ರಲ್ಲಿ ಜನವರಿ 26ರಂದು ಈ ಸಂವಿಧಾನವನ್ನ ಏನ್ ಮಾಡಿತು? ಅಂಗೀಕಾರ ಮಾಡಿಕೊಂಡಂತ ದಿನ ಇದೆ. ಸೊ ಅಂದ್ರೆ 1947ರಿಂದ 1950ರವರೆಗೆ ಅಂಗೀಕಾರ ಮಾಡ್ಕೊಂತು ಅಂತಂದ್ರೆ ಈ ಸಂವಿಧಾನವನ್ನ ರಚನೆ ಮಾಡುವಂತ ಕಾಲ ಎಷ್ಟಿದೆ ಅಂತಂದ್ರೆ 2 ವರ್ಷದ 11 ತಿಂಗಳು 18 ದಿವಸ ಅಂತ ಹೇಳ್ತಾರೆ. 2 ವರ್ಷ 11 ತಿಂಗಳು 18 ದಿನ ಈ ಸಂವಿಧಾನನ ರಚನೆ ಮಾಡ್ಕೊಳ್ಳಕ್ಕೆ ತೆಗೆದುಕೊಂಡಂತ ಸಮಯ ಇದು. ಈ ಸಂವಿಧಾನವನ್ನು ರಚನೆ ಮಾಡುವುದರಲ್ಲಿ ಅನೇಕರು ಕೂಡ ಇದರಲ್ಲಿ ಪಾಲುಗಾರರಾಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡುವ ಒಂದು ಕಮಿಟಿಯಲ್ಲಿ ಅವರು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ರೆ, ಅವ್ರ ಜೊತೆಗೆ ಇನ್ನೆಷ್ಟೋ ಜನ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿ ಇದನ್ನೆಲ್ಲವನ್ನು ಕೂಡ ಈ ಕಾನೂನುಗಳು ನಮ್ಮ ದೇಶಕ್ಕೆ ಸೂಕ್ತವಾದಂಥವುಗಳು, ಈ ಕಾನೂನುಗಳು ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾದಂಥವುಗಳು, ಈ ಕಾನೂನುಗಳು ನಮ್ಮ ದೇಶ ಅನೇಕ ದೇಶಗಳ ನಡುವೆ ಸಂಪದ್ಭರಿತವಾಗಿ ಐಕ್ಯತೆಯಿಂದ, ಸಹೋದರ ಭಾವನೆಯಿಂದ ನಾವೆಲ್ಲರೂ ಒಂದೇ ಅನ್ನುವಂಥ ಆಲೋಚನೆಯಿಂದ ಬದುಕುವುದಕ್ಕೆ ಉತ್ತಮವಾದಂಥ ಕಾನೂನುಗಳು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಂಥ ದಿನ ಯಾವುದಂತಂದ್ರೆ ಈ ದಿನ ಗಣರಾಜ್ಯೋತ್ಸವ ದಿನ ಅಂತ. ಇದು ಫಿಸಿಕಲ್ ಆಗಿ ಆಲೋಚನೆ ಮಾಡಿ. ಈಗ ಸ್ಪಿರಿಚುವಲ್ ಆಗಿ
ಇಸ್ರಾಯೇಲರು ಹೆಚ್ಚು ಕಡಿಮೆ 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಏನಾಗಿದ್ರು? ಅವರು ದಾಸರಾಗಿದ್ರು, ಗುಲಾಮರಾಗಿದ್ರು. ಆವಾಗ ಈ ಇಸ್ರಾಯೇಲರದೇ ಆದಂತ ಒಂದು ಕಾನೂನುಗಳು ಏನು ಇದ್ದಿಲ್ಲ. ಅವರು ಯಾರ ಕಾನೂನುಗಳಿಗೆ ಒಳಗಾಗಿದ್ರು? ಐಗುಪ್ತ ದೇಶದ ಕಾನೂನುಗಳಿಗೆ, ಐಗುಪ್ತ ದೇಶದ ಪರಿಪಾಲನೆಗೆ ಒಳಗಾಗಿದ್ರು. ದೇವರು ಅವ್ರನ್ನ ಅಲ್ಲಿಂದ ಬಿಡಿಸಿಕೊಂಡು ಬಂದ ಮೇಲೆ ಸೀನಾಯಿ ಬೆಟ್ಟದಲ್ಲಿ ಇಸ್ರಾಯೇಲರಿಗೆ ನಾಯಕನನ್ನಾಗಿ ನೇಮಿಸಿದಂತಹ ಮೋಶೆಯನ್ನ ಸೀನಾಯಿ ಬೆಟ್ಟಕ್ಕೆ ಕರ್ಕೊಂಡು ಹೆಚ್ಚು ಕಡಿಮೆ 40 ದಿವಸ ಆದ್ಮೇಲೆ ಈತನ ತಗೊಂಡು ಹೋಗ್ತಾನೆ ಸೀನಾಯಿ ಬೆಟ್ಟಕ್ಕೆ. ದೇವರು ಕರಿತಾನೆ, ಬಾ ನಿಮ್ಗೆ ಕಾನೂನು ಕೊಡ್ತೀನಿ ನಾನು. ಯಾಕಂದ್ರೆ ಅಲ್ಲಿಂದ ದಾಸತ್ವದಿಂದ ಬಂದಿದ್ದಾರಲ್ಲ, ಬಂದ ಮೇಲೆ ಇವ್ರದ್ದು ಆದಂತ ಕಾನೂನುಗಳು ಬೇಕಲ್ಲ. ಇವಾಗ ಹೆಂಗ್ ಬದುಕಬೇಕು, ಹೆಂಗ್ ಜೀವನ ಮಾಡಬೇಕು, ಸಮಸ್ಯೆಗಳು ಬಂದಾಗ ಹೇಗ್ ಪರಿಹಾರ ಮಾಡ್ಕೋಬೇಕು, ದೇವರು ಪ್ರಜೆಗಳಾಗಿ ನಾವು ಯಾವ ರೀತಿ ಜೀವಿಸ್ಬೇಕು ಅನ್ನುವಂಥ ವಗರ ವಿಷಯಗಳನ್ನ ದೇವರು ತಿಳಿಸೋದಕ್ಕೋಸ್ಕರ ಮೋಶೆಯನ್ನ ಏನ್ ಮಾಡ್ತಾನೆ? ಬೆಟ್ಟಕ್ಕೆ ಕರೀತಾನೆ. ಬೆಟ್ಟಕ್ಕೆ ಕರೆದ ಮೇಲೆ ಹೆಚ್ಚು ಕಡಿಮೆ 40 ದಿವಸ ಆದ್ರೂ ಕೂಡ ಮೋಶೆಯ ಪತ್ತೆ ಇಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಅನ್ನೋ ವಿಷಯಗಳನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ತದನಂತರ ಮೋಶೆ ಬಂದಾಗ ದೇವರು ಕೊಟ್ಟಂತ ಆ ಕಾನೂನುಗಳನ್ನ ಆಧಾರವಾಗಿಟ್ಟುಕೊಂಡು ಇಸ್ರಾಯೇಲ್ ಪ್ರಜೆಗಳು ಬದುಕುಗಳನ್ನ ಮುಂದುವರ್ಸ್ಕೊಂಡು ಹೋಗಿದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಸೊ ಹಾಗೆ ಇವತ್ತು ಕೂಡ ಈ ಒಂದು ಬೈಬಲ್ ಚರಿತ್ರೆ ಅನ್ನುವಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ದೇವರ ಮಕ್ಕಳಾಗಿ, ದೇವರ ಪ್ರಜೆಗಳಾಗಿ, ದೇವರು ಕೊಡುವಂತ ಆಶೀರ್ವಾದಗಳನ್ನ ನಾವು ಹೊಂದೋದ್ರಲ್ಲಿ ನಾವು ಎಡು ಬೀಳ್ತೀವಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ. ಸೊ ಹಾಗಾಗಿ ಬೈಬಲ್ ಚರಿತ್ರೆ ನಮಗೆ ಬಹಳ ಇಂಪಾರ್ಟೆಂಟ್. ಹಳೆ ಒಡಂಬಡಿಕೆ ಚರಿತ್ರೆನ ಒಂದ್ಸರಿ ನಾವು ಗಮನಿಸುವಂತ ಪ್ರಯತ್ನವನ್ನು ಮಾಡೋಣ. ಓಲ್ಡ್ ಟೆಸ್ಟಿಮೆಂಟ್ ಹಿಸ್ಟ್ರಿ. ಓಲ್ಡ್ ಟೆಸ್ಟಿಮೆಂಟ್ ಹಿಸ್ಟ್ರಿಯಲ್ಲಿ ಬೈಬಲ್ ಚರಿತ್ರೆಯ ಸಂಕ್ಷಿಪ್ತವಾದಂತ ವಿವರಣೆ. ನಂಬರ್ 1, ಜಲಪ್ರಳಯಕ್ಕಿಂತ ಮುಂಚಿನ ಕಾಲ. ನಾವು ಬೈಬಲ್ ಚರಿತ್ರೆಯನ್ನ ನಾವು ಗಮನಿಸಬೇಕಾದ್ರೆ ನಮ್ಮ ತಲೆಯಲ್ಲಿ ಫಸ್ಟ್ ಏನ್ ಬರುತ್ತೆ? ಜಲಪ್ರಳಯಕ್ಕಿಂತ ಮುಂಚಿನ ಕಾಲ. ಮುಂಚಿನ ಕಾಲ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ? ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯ 13ನೇ ವಚನದವರೆಗೆ ಜಲಪ್ರಳಯಕ್ಕಿಂತ ಮುಂಚಿನ ಕಾಲ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಯೆಹೋವ ದೇವರು ನೋಡಿ ಮನುಷ್ಯನಲ್ಲಿ ಸಂತಾಪ ಹೊಂದಿ ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಕೊಂಡು, ಸೊ ನಾನು ಉಂಟು ಮಾಡಿದಂತಹ ಈ ಸೃಷ್ಟಿಯನ್ನೆಲ್ಲರನ್ನು ಕೂಡ ಮನುಷ್ಯ ಸಮೇತವಾಗಿ ಎಲ್ಲರನ್ನು ಕೂಡ ನಾಶ ಮಾಡ್ತೀನಿ ಅಂತ ಹೇಳಿ ಹೇಳಿದಂತಹ ಮಾತದು. ಸೊ ಅದಕ್ಕಿಂತ ಮುಂಚಿನ ಕಾಲವನ್ನ, ಜಲಪ್ರಳಯಕ್ಕಿಂತ ಮುಂಚಿನ ಕಾಲವನ್ನ ನಾವುಗಳು ಗಮನಿಸಬೇಕಾಗತ್ತೆ. ಅಂದ್ರೆ ಬೈಬಲ್ ಚರಿತ್ರೆ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯ 13ನೇ ವಚನದವರೆಗೂ ಕೂಡ ಅದು ಜಲಪ್ರಳಯಕ್ಕಿಂತ ಮುಂಚಿನ ಕಾಲ. ನೆಕ್ಸ್ಟ್ ನಾವು ಹೇಗೆ ವಿಂಗಡಿಸಬಹುದು ಹಳೆ ಒಡಂಬಡಿಕೆ ಅಂತಂದ್ರೆ, 2ನೇದಾಗಿ ಜಲಪ್ರಳಯದ ನಂತರದ ಕಾಲ. ಜಲಪ್ರಳಯದ ನಂತರದ ಕಾಲ. ಜಲಪ್ರಳಯದ ನಂತರ ಏನೇನಾಯ್ತು? ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 10ನೇ ವಚನದಿಂದ 11ನೇ ಅಧ್ಯಾಯ 6ನೇ ವಚನದವರೆಗೂ ಕೂಡ ಜಲಪ್ರಳಯದ ನಂತರದ ಕಾಲ. ಅದು ಜಲಪ್ರಳಯದ ನಂತರದ ಕಾಲದಲ್ಲಿ ಏನೇನಾಯ್ತದೆ? ಜಲಪ್ರಳಯದ ನಂತರದ ಕಾಲದಲ್ಲಿ ನೋಹ ಮತ್ತು ಆತನ ಕುಟುಂಬದವರು ನಾವಿಯಿಂದ ಹೊರಗಡೆ ಬಂದು ದೇವರು ಮಾಡಿದಂತ ಉಪಕಾರವನ್ನ ನೆನೆಸಿಕೊಂಡು ಯೆಹೋವನಿಗೆ ಯಜ್ಞವನ್ನ ಸಮರ್ಪಿಸಿ ದೇವರ ಆಶೀರ್ವಾದಕ್ಕೆ, ದೇವರ ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರರಾಗಿ ಬದುಕುಗಳನ್ನ ಮುಂದುವರ್ಸ್ಕೊಂಡು ಹೋಗಿದ್ದನ್ನ ನಾವು ಗಮನಿಸ್ತೇವೆ. 11ನೇ ಅಧ್ಯಾಯದವರೆಗೆ ಏನ್ ನೋಡ್ತೀವಿ ನಾವು ಅಂತಂದ್ರೆ, ಅಬ್ರಹಾಮನನ್ನ ಕರೆಯುವ ಟೈಮ್ ನೋಡ್ತೀವಿ. ಇನ್ನು ಅಬ್ರಹಾಮನ ಕರೆದಿಲ್ಲ, 11ನೇ ಅಧ್ಯಾಯದವರೆಗೆ ನೋಡ್ತೀವಿ. ಸೊ ಹಾಗಾಗಿ 8, 9, 10, 11 ಈ ಅಧ್ಯಾಯಗಳು ಜಲಪ್ರಳಯದ ನಂತರದ ಕಾಲ ಅಂತೇಳಿ ನಾವು ಚರಿತ್ರೆಯಲ್ಲಿ ಗಮನಿಸಬೇಕಾಗತ್ತೆ. ಇನ್ನು 3ನೇದಾಗಿ ಪಿತೃಗಳ ಕಾಲ. ಪಿತೃಗಳ ಕಾಲ. ಸೊ ಪಿತೃಗಳ ಕಾಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ. ಪಿತೃ ಯಾರು ನಮಗೆ ಅಂತಂದ್ರೆ ಅಬ್ರಹಾಮ ಅಲ್ಲಿ ಗಮನಕ್ಕೆ ಬರ್ತಾನೆ. ನಮಗೆ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ನಮ್ಮ ಮೂಲ ಪಿತೃ ಎಂಬುದಾಗಿ ಅಬ್ರಹಾಮನನ್ನು ಕುರಿತು ನಾವು ಗಮನಿಸ್ತೇವೆ. ಸೊ ಅಲ್ಲಿಂದ ಪಿತೃಗಳ ಕಾಲ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತದೆ. 27ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 27ನೇ ವಚನದಲ್ಲಿ ತೆರಹನ ವಂಶದವರ ಚರಿತ್ರೆ ಅಂತ ಹೇಳ್ತೀವಿ. ತೆರಹನ ವಂಶದವರ ಚರಿತ್ರೆ. ತೆರಹನು ಅಬ್ರಹಾಮ, ನಾಹೋರ, ಹಾರಾನನ್ನು ಪಡೆದನು ಅಂತ ಹೇಳಿದ್ರು. ಸೊ ಅಲ್ಲಿಂದ ಅಬ್ರಹಾಮ ನಮಗೆ ಕನ್ಸಿಡರ್ ಆಗ್ತಾನೆ. ದೇವರ ಅಬ್ರಹಾಮನ ಕರಿತಾನೆ. ಸೊ ಅಬ್ರಹಾಮನ ಪಿತೃ ನಮಗೆ ಅಬ್ರಹಾಮ. ಅಬ್ರಹಾಮನಿಂದ ಪಿತೃಗಳ ಕಾಲ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ? 50ನೇ ಅಧ್ಯಾಯದವರೆಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಪಿತೃಗಳ ಕಾಲ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅದನ್ನ ಗ್ರಂಥದ ಮೂಲಕ. ನೆಕ್ಸ್ಟ್ ನಂಬರ್ 4ರಲ್ಲಿ ದಾಸತ್ವದ ಕಾಲ. ದಾಸತ್ವದ ಕಾಲ. ದಾಸತ್ವದ ಕಾಲ ಅಂತಂದ್ರೆ ವಿಮೋಚನ ಕಾಂಡ 1ನೇ ಅಧ್ಯಾಯ ಮೊದಲುಗೊಂಡು 14ನೇ ಅಧ್ಯಾಯದವರೆಗೂ ಕೂಡ ಅದು ದಾಸತ್ವದ ಕಾಲ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿ ಇದ್ದಂತ ಒಂದು ಕಾಲ, ಅದು ದಾಸತ್ವದ ಕಾಲ ಅಂತೇಳಿ ನಾವು ಗ್ರಂಥದ ಒಂದು ಚರಿತ್ರೆಯಲ್ಲಿ ನಾವು ಗಮನಿಸ್ತೇವೆ. ಇನ್ನು 5ನೇದಾಗಿ ಪ್ರಯಾಣಗಳ ಕಾಲ.
ಅಂದ್ರೆ ದಾಸತ್ವದಿಂದ ದೇವ್ರು ಏನ್ ಮಾಡ್ತಾನೆ, ಅಲ್ಲಿಂದ ಬಿಡಿಸ್ತಾನೆ. ಬಿಡಿಸಿ ಅವ್ರನ್ನ ಪ್ರಯಾಣ ಮಾಡಿಸ್ತಾನೆ. ಪ್ರಯಾಣದಲ್ಲಿ ಏನ್ ನಡೀತದೆ, ಪ್ರಯಾಣದಲ್ಲಿ ಏನ್ ನಡೀತದೆ, ಏನೇನ್ ಘಟನೆಗಳಾಗ್ತವೆ, ಪ್ರಯಾಣದಲ್ಲಿ? ಫಸ್ಟ್ ಅವ್ರ ದಾಸತ್ವದಿಂದ ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ ಹೋದ್ರೆ ಫಸ್ಟ್ ಸಿಗುತ್ತೆ ಯಾವುದು? ಕೆಂಪು ಸಮುದ್ರ. ಕೆಂಪು ಸಮುದ್ರದಲ್ಲಿ ಸಿಕ್ಕಿದಾಗ ಮುಂದೆ ಸಮುದ್ರ ಇದೆ, ಹಿಂದೆ ಏನಿದೆ? ಫರೋಹನ ಸೈನ್ಯ ಬರ್ತಾ ಇದೆ. ಈಗ ಜನರೆಲ್ಲ ತಿರುಗಿ ಬಿದ್ದುಬಿಟ್ಟು ಏನಂತಾರೆ ಮೋಶೆ ಆರೋನ್ರಿಗೆ, ನಮ್ಮನ್ನ ಯಾಕೆ ಕರ್ಕೊಂಡ್ಬಂದಿ? ಆ ಕಡೆ ಹೋದ್ರೆ ಸಮುದ್ರ ಇದೆ, ಹಿಂದೆ ಹೋದ್ರೆ ಫರೋಹನ ಸೈನ್ಯ ಇದೆ, ನಮಗೆ ಯಾವುದು ಬದುಕುವಂತ ಚಾನ್ಸೇ ಇಲ್ಲ ನಮಗೆ. ಅಂದ್ರೆ ಪ್ರಯಾಣಗಳ ಕಾಲದಲ್ಲಿ ನಡೆದಂತಹ ವಿಷಯಗಳು ಏನನ್ನು ನಡೀತವೆ. ಅಲ್ಲಿ ಸಮುದ್ರವನ್ನ ಇಬ್ಬಾಗ ಮಾಡಿ ದೇವರು ಒಣನೆಲದಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋಗಿದ್ದನ್ನ ನಾವು ಪ್ರಯಾಣಗಳ ಕಾಲದಲ್ಲಿ ಗಮನಿಸ್ತೇವೆ. ಅದಾದ ಮೇಲೆ ನೆಕ್ಸ್ಟ್ ಅವರಿಗೆ ಹಸಿವು ಅಂತ ಬರ್ತದೆ, ಊಟ 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 ಬೇಕು ಅಂತಾರೆ. ಊಟ ಬಂದಾಗತ್ತ ಸಂದರ್ಭದಲ್ಲಿ ದೇವ್ರು ಏನ್ ಮಾಡ್ತಾನೆ, ಆಕಾಶದಿಂದ ಅವರಿಗೆ ಮಣ್ಣನ್ನ ಸುರಿಸ್ತಾನೆ. ಆಮೇಲೆ ಅದಾದ ಮೇಲೆ ಬರೀ ಮನ್ನ ತಿಂದು 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 ಸಾಕಾಯ್ತು, ನಮಗೆ ನಾನ್ ವೆಜ್ ಬೇಕು. ಐಗುಪ್ತ ದೇಶದಲ್ಲಿ ನಾವು ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೀನು ಇವೆಲ್ಲ ನೋಡ್ತಾ ಇದ್ದೀವಿ, ನಮಗೆ ಎಲ್ಲಿ ಇದೆ ಇಲ್ಲಿ ಅನ್ನುವಂತ ಅವ್ರ ಕೋರಿಕೆಯನ್ನ ದೇವ್ರು ಏನ್ ಮಾಡ್ತಾನೆ, ಅದನ್ನು ಕೂಡ ನೆರವೇರಿಸ್ತಾನೆ. ಈ ಒಂದಲ್ಲ, ಎರಡಲ್ಲ, 3 ದಿನ ಅಲ್ಲ, 10 ದಿನ ಅಲ್ಲ, 20 ದಿನ ಅಲ್ಲ, ಪೂರಾ 1 ತಿಂಗಳವರೆಗೂ ಕೂಡ ನೀವೇನ್ ಮಾಡ್ತಾರೆ, ನಾನ್ ವೆಜ್ ತಿಂತೀರಿ ಅಂತೇಳಿ. ಆ ತಿಂದಿದ್ದು ಹೆಂಗಾಗ್ಬೇಕು ನಿಮಗೆ ಅಂತಂದ್ರೆ ಅದು ಮೂಗಲಲ್ಲಿ ವಾಕರಿಕೆ ಆಗಿ ನಿಮಗೆ ಬರಬೇಕು, ಆ ಮಟ್ಟಿಗೆ ತಿನ್ನಿಸ್ತೀನಿ ನಿಮ್ಮನ್ನ ಅಂತ ಹೇಳ್ತಾರೆ. ಸೊ ಇವೆಲ್ಲ ಏನ್ ನಡೆದಂದು ಪ್ರಯಾಣಗಳ ಕಾಲದಲ್ಲಿ ನಡೆದಂತ ಒಂದು ಘಟನಾವಳಿಗಳು. ಸೊ ಇದನ್ನ ನಾವು ವಿಮೋಚನೆ ಕಾಂಡದ ಪುಸ್ತಕ 15ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಮತ್ತು ಯಾಜಕ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ, ಧರ್ಮೋಪದೇಶ ಕಾಂಡ ಇವೆಲ್ಲವೂ ಕೂಡ ಏನಂತಂದ್ರೆ ಅರಣ್ಯ ಪ್ರಯಾಣ ಕಾಲದಲ್ಲಿ ನಡೆದಂತ ಒಂದು ವಿಷಯಗಳನ್ನ ನಾವು ಬೈಬಲ್ ಚರಿತ್ರೆಯಲ್ಲಿ ನಾವು ಗಮನಿಸ್ತೇವೆ. ಇನ್ನು 6ನೇದಾಗಿ ಯುದ್ಧ ವಿಜಯಗಳ ಕಾಲ. ದೇವರು ವಾಗ್ದಾನ ಮಾಡಿದಂತ ಕಾನಾನ್ ದೇಶವನ್ನ ಅವರಿಗೆ ಸ್ವತಂತ್ರಿಸಿ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ದೇಶ ಅನ್ನುವಂಥದ್ದು ಸುಮ್ಮನೆ ಬಂತ, ಅವರಿಗೆ ಸುಮ್ಮನೆ ಬರಲಿಲ್ಲ. ಏನ್ ಮಾಡ್ಬೇಕಾಯ್ತು, ಅವರಿಗೆ ಯುದ್ಧ ಮಾಡಿ ಅಲ್ಲಿರುವಂತಹ ಅವರನ್ನ ಸೋಲಿಸಿ ದೇವರು ವಾಗ್ದಾನ ಮಾಡಿದ್ದನ್ನ ಅವ್ರು ಸ್ವತಂತ್ರಿಸಿಕೊಳ್ಬೇಕಾಗುತ್ತೆ. ಸೊ ಹಾಗೆ ಇವತ್ತು ಕೂಡ ನಾವು ದೇವರನ್ನು ವಾಗ್ದಾನ ಮಾಡಿದ್ದಾನೆ. ಏನು ವಾಗ್ದಾನ ಮಾಡಿದ್ದಾನೆ? ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ ಯೇಸು ಕ್ರಿಸ್ತನಲ್ಲಿ. ಅದನ್ನು ಸುಮ್ಮನೆ ನಾವು ಪಡ್ಕೊಳಕ್ಕಾಗತ್ತಾ? ಈಸಿಯಾಗಿ ಬಂದ್ಬಿಡುತ್ತಾ? ಯುದ್ಧ ಮಾಡ್ಬೇಕಾಗತ್ತೆ. ನಾವು ಯುದ್ಧ ಮಾಡ್ಬೇಕು. ಯಾವ್ದಕ್ಕೆ ಯುದ್ಧ ಮಾಡ್ಬೇಕು? ಅದನ್ನ ನಿಮ್ಗೆ ದಕ್ಕಬಾರದು ಅಂತೇಳಿ ಸೈತಾನ ಏನ್ ಮಾಡ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ. ಅದು ನಿನಗೆ ದಕ್ಕಬಾರದು ಅಂತೇಳಿ ನಮ್ಮ ದೇಹವನ್ನು ಕೂಡ ಏನ್ ಮಾಡ್ತದೆ, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತದೆ, ಫೈಟಿಂಗ್ ಮಾಡ್ತದೆ. ಇವೆಲ್ಲವುಗಳನ್ನ ನಾವು ಏನ್ ಮಾಡ್ಬೇಕು, ನಾವು ಯುದ್ಧ ಮಾಡ್ಬೇಕಾಗತ್ತೆ. ನಾವು ಅದಕ್ಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹೋರಾಟ ಮಾಡಿ ದೇವರು ಏನ್ ನಮಗೆ ದಯಪಾಲಿಸ್ಕೊಟ್ಟಿದ್ದನೋ ಅದನ್ನ ನಾವು ಸ್ವತಂತ್ರಿಸಿಕೊಳ್ಬೇಕು. ಸೊ ಹಾಗೆ ಬೈಬಲ್ ಚರಿತ್ರೆಯಲ್ಲಿ ಯುದ್ಧ ಮತ್ತು ವಿಜಯಗಳ ಕಾಲ ಅನ್ನುವಂತ ಒಂದು ಚರಿತ್ರೆ ಕಾಲವನ್ನ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಮೊದಲುಗೊಂಡು 24ನೇ ಅಧ್ಯಾಯದವರೆಗೂ ಕೂಡ ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಅದನ್ನ ಯುದ್ಧ ವಿಜಯಗಳ ಕಾಲ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೇವೆ. ಇನ್ನು 7ನೇದಾಗಿ ನ್ಯಾಯಸ್ಥಾಪಕರ ಕಾಲ. ಇನ್ನು ದೇವರವರಿಗೆ ದಯಪಾಲಿಸಿಕೊಟ್ಟಂತಹ ಭೂಮಿಯನ್ನು ಅವರು ಸ್ವತಂತ್ರಿಸ್ಕೊಳ್ತಾರೆ. ಸ್ವತಂತ್ರಿಸ್ಕೊಂಡ ಮೇಲೆ ಅವರು ಹೆಂಗ್ ಬದುಕಕ್ಕಾಗತ್ತಾ? ಆಗಲ್ಲ. ಅವ್ರಿಗೊಂದು ಕಾನೂನು ಕೊಟ್ಟಿದ್ದೇನೆ. ಆ ಕಾನೂನನ್ನ ಕರೆಕ್ಟ್ ಆದ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗೋದಕ್ಕೋಸ್ಕರ ನಾಯಕರು ಬೇಕು. ಅವರಿಗೆ ನಾಯಕರುಗಳನ್ನ ಅಂದ್ರೆ ನ್ಯಾಯಸ್ಥಾಪಕರನ್ನ ದೇವರು ಅವ್ರಿಗೋಸ್ಕರ ಏರ್ಪಡಿಸಿದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅದನ್ನ ನಾವು ಬೈಬಲ್ ಚರಿತ್ರೆಯಲ್ಲಿ ನ್ಯಾಯಸ್ಥಾಪಕರ ಕಾಲ ಅಂತ ಕರಿತೀವಿ. ಆ ನ್ಯಾಯಸ್ಥಾಪಕರ ಕಾಲ ಎಲ್ಲಿಂದ ಎಲ್ಲಿವರೆಗೂ ಪ್ರಾರಂಭ ಆಯ್ತು ಅಂತಂದ್ರೆ, ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ ಮೊದಲುಗೊಂಡು ರೂತಳು ಕೂಡ ನ್ಯಾಯಸ್ಥಾಪಕರ ಕಾಲದಲ್ಲೇ ಬಂದಂತ ಒಂದು ಗ್ರಂಥ ಅದು. ಹಾಗೆ 1 ಸಮುವೇಲ 1ರಿಂದ 10ನೇ ಅಧ್ಯಾಯಗಳು ಕೂಡ ನ್ಯಾಯಸ್ಥಾಪಕರ ಕಾಲದಲ್ಲೇ ಹೋಗ್ತದೆ. ಕೊನೆಯ ನ್ಯಾಯಸ್ಥಾಪಕನಾಗಿ ಯಾರು ಕೆಲಸ ಮಾಡ್ತಾರೆ? ಸಮುವೇಲನ ಕೆಲಸ ಮಾಡ್ತಾನೆ. ಸಮುವೇಲನ ನಂತರ ಯಾರು ಬರ್ತಾರೆ? ಅರಸರ ಕಾಲಗಳು ಬರ್ತವೆ. ಅಲ್ಲಿ ಸಮುವೇಲನ ಹತ್ರಕ್ಕೆ ಬಂದು ಏನಂತಾರೆ ಜನಗಳು, ನಮಗೆ ಬೇರೆ ದೇಶಗಳಿಗೆ ಇದ್ದ ಹಾಗೆ ನಮಗೂ ಕೂಡ ಅರಸನನ್ನ ನೇಮಿಸಿಕೊಡು ಅನ್ನುವಂತ ಒಂದು ಮನವಿಯನ್ನು ತೆಗೆದುಕೊಂಡು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿಂದ ಅರಸರುಗಳ ಕಾಲ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನ್ಯಾಯಸ್ಥಾಪಕರ ಕಾಲ ಆದ್ಮೇಲೆ 8ನೇದಾಗಿ ಐಕ್ಯರಾಜ್ಯ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತೇಳಿ, ಅಂದ್ರೆ ಇಸ್ರಾಯೇಲರ 12 ಗೋತ್ರಗಳೆಲ್ಲವೂ ಕೂಡ ಒಂದೇ ರಾಜ್ಯವಾಗಿರ್ತವೆ. ಸೊ ಇವಾಗ ನಾವು ಉದಾಹರಣೆ ಗಮನಿಸ್ಬೇಕಂತಂದ್ರೆ, ಇತ್ತೀಚೆಗೆ ಆಂಧ್ರ ಪ್ರದೇಶ ಅನ್ನುವಂಥದ್ದು ಒಂದೇ ಆಗಿತ್ತು. ಇದೆಲ್ಲ ಆಂಧ್ರ ಪ್ರದೇಶ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ಅದು 2 ಭಾಗ ಆಯ್ತು. ಒಂದು ತೆಲಂಗಾಣ ಆಯ್ತು, ಇನ್ನೊಂದು ಆಂಧ್ರ ಪ್ರದೇಶ ಅಂತ ಆಯ್ತು. ಸೊ ಅಲ್ಲಿ ಡಿವೈಡೆಡ್ ಆಗೋಯ್ತು. ಅದು ಅದಕ್ಕಿಂತ ಮೊದಲು ಒಂದೇ ಇತ್ತು. ಸೊ ಈಗ ನಮ್ಮ ಒಂದು ಕರ್ನಾಟಕ ಕೂಡ ಏನಂತಾರೆ, ಬಹಳಷ್ಟು ಜನರು ಉತ್ತರ ಕರ್ನಾಟಕದಲ್ಲಿ ಏನಂತಾರೆ ಅಂದ್ರೆ, ಉತ್ತರ ಕರ್ನಾಟಕ ಅನ್ನುವಂಥದ್ದು ನಮಗೆ ಸಪರೇಟ್ ಮಾಡ್ಕೊಟ್ಬಿಡಿ, ದಕ್ಷಿಣ ಕರ್ನಾಟಕ ಬೇರೆ, ಉತ್ತರ ಕರ್ನಾಟಕ ಬೇರೆ, ನಮಗೆ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮನ್ನು ನೀವು ಕನ್ಸಿಡರ್ ಮಾಡ್ತಾ ಇಲ್ಲ,
ಎಲ್ಲ ಏನೇ ಬಂದ್ರು ಕೂಡ ಸೌತ್ ಅಲ್ಲೇ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರಿ, ಸೌತ್ ಕರ್ನಾಟಕನೇ ಕನ್ಸಿಡರ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ನಮ್ಮದೇ ಆದಂತ ಒಂದು ಪ್ರತ್ಯೇಕ ರಾಜ್ಯ ಮಾಡ್ಕೊಡಿ ಅಂತೇಳಿ ಅನೇಕರು ಈಗ ಆಲ್ರೆಡಿ ಹೋರಾಟಗಳನ್ನ ಸ್ಟಾರ್ಟ್ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇವರು ಐಕ್ಯ ರಾಜ್ಯ ಅಂತಂದ್ರೆ ಇಸ್ರಾಯೇಲರ 12 ಗೋತ್ರಗಳು ಕೂಡ ಒಂದೇ ಆಗಿದ್ದುಕೊಂಡು ಆ ಎಲ್ಲಾ ಗೋತ್ರಗಳಿಗೆ ಒಬ್ಬನೇ ಅರಸನಾಗಿ ಸೌಲನ ಒಂದು ಮೊದಲನೇ ಅರಸುತನದಿಂದ ಪ್ರಾರಂಭ ಆಗ್ತಕ್ಕಂಥ ಐಕ್ಯ ರಾಜ್ಯ, ಅದನ್ನ ನಾವು ಐಕ್ಯ ರಾಜ್ಯ ಅಂತ ಹೇಳ್ಬಿಟ್ಟು ಕರಿತೀವಿ ಹಿಸ್ಟ್ರಿ, ಚರಿತ್ರೆಯಲ್ಲಿ. ಇನ್ನು 8ನೇದಾಗಿ ಅರಸನಾದಂತಹ ಸೊಲೊಮೋನನ ಮಗನಾಗಿರುವಂತಹ ರೆಹಬಾಮನ ಕಾಲದಲ್ಲಿ ರಾಜ್ಯ ಅನ್ನೋದು ವಿಭಾಗ ಆಗುತ್ತೆ. 10 ಗೋತ್ರಗಳು ಯರೊಬ್ಬಾಮನ ಕಡೆ ಹೋಗಿ ಇಸ್ರಾಯೇಲ್ ರಾಜ್ಯ ಆಗಿ ಏರ್ಪಡ್ತದೆ. ಇನ್ನು 1 ಗೋತ್ರ ಬೆನ್ಯಾಮಿನ್ ಮತ್ತು ಯಹೂದ ಗೋತ್ರ, ಇವೆರಡು ಗೋತ್ರಗಳು ಸೇರಿ ಏನಾಗುತ್ತೆ ಅಂತಂದ್ರೆ ಯೂದ ಗೋತ್ರ, ಯೂದ ರಾಜ್ಯ ಅನ್ನುವಂಥದ್ದನ್ನ ನಾವು ಅಲ್ಲಿ ಗಮನಿಸ್ತೇವೆ. ಇದು ಚರಿತ್ರೆ. ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಏನೇನು ನಡೀತಾ ಇದೆ, 39 ಪುಸ್ತಕಗಳಲ್ಲಿ ನಾವು ಏನ್ ಕಾಣ್ತೀವಿ ಅನ್ನುವಂಥದ್ದನ್ನ ನಾವು ಒಂದ್ಸರಿ ಗಮನಿಸಬೇಕಾಗತ್ತೆ. 9ನೇ ಪಾಯಿಂಟ್ ಅಲ್ಲಿ ಉತ್ತರ ರಾಜ್ಯ ಅಂದ್ರೆ ಉತ್ತರ ರಾಜ್ಯ ಬೇರೆ, ದಕ್ಷಿಣ ರಾಜ್ಯ ಬೇರೆ. ಉತ್ತರ ರಾಜ್ಯ ಅಂದ್ರೆ ಯಾವುದು? 10 ಗೋತ್ರಗಳು ಇರುವಂತದ್ದು, ಅದು ಉತ್ತರ ರಾಜ್ಯ. ದಕ್ಷಿಣ ರಾಜ್ಯ ಅಂದ್ರೆ ಯಾವುದು? 2 ಗೋತ್ರಗಳು. ಸೊ ಇದು ನಮ್ಮ ತಲೆಯಲ್ಲಿ ಇರ್ಬೇಕು, ಇದು ಚರಿತ್ರೆ ಇದು. ಸೊ ನೆಕ್ಸ್ಟ್ ಉತ್ತರ ರಾಜ್ಯ ಅಂದ್ರೆ ದಕ್ಷಿಣ ರಾಜ್ಯ. ಈ ದಕ್ಷಿಣ ರಾಜ್ಯದಲ್ಲಿ ನಾವು 2 ಗೋತ್ರಗಳನ್ನ ನಾವು ಗಮನಿಸ್ತೇವೆ. ಆ ರಾಜ್ಯಕ್ಕೆ ರಾಜ ಯಾರಂತಂದ್ರೆ ಮೊದಲನೇ ರಾಜ ಯಾರು? ದಕ್ಷಿಣ ರಾಜ್ಯಕ್ಕೆ ಮೊದಲನೇ ರಾಜ ಯಾರು? ರೆಹಬಾಮು. ಇವೆರಡು ಕನ್ಫ್ಯೂಸ್ ಆಗುತ್ತೆ ಹೆಸರುಗಳು. ರೆಹಬಾಮು ಯಾರಂತಂದ್ರೆ ಸೊಲೊಮೋನನ ಮಗ ರೆಹಬಾಮು. ಯರೊಬ್ಬಾಮ ಬೇರೆ, ನೆಬಾಟನ ಮಗನಾದಂತಹ ಯರೊಬ್ಬಾಮ. ಸೊ ಆ ಯರೊಬ್ಬಾಮ ಉತ್ತರ ರಾಜ್ಯಕ್ಕೆ ರಾಜ ಆಗ್ತಾನೆ. ದಕ್ಷಿಣ ರಾಜ್ಯಕ್ಕೆ ಯಾರು ರಾಜ ಆಗ್ತಾನೆ ಅಂತಂದ್ರೆ ರೆಹಬಾಮ ರಾಜ ಆಗ್ತಾನೆ. ಸೊ ಈ 2 ರಾಜ್ಯಗಳು ಹೇಗೆ ಪರಿಪಾಲನೆ ಮಾಡ್ತವೆ ಅನ್ನುವಂಥದ್ದನ್ನ ನಾವು ಚರಿತ್ರೆಯಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತ ವಚನಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡಿದ್ವಿ. ಇನ್ನು ಸೆರೆಯ ಕಾಲ, ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಇವರು ಸರಿಯಾದ ರೀತಿಯಲ್ಲಿ ದೇವರು ಕೋರಿಕೊಂಡಂತ ರೀತಿಯಲ್ಲಿ ದೇವರ ಪರಿಪಾಲನೆಗೆ ಅವರು ವಿಧೇಯರಾಗಿ ನಡ್ಕೊಳ್ಳದೇ ದೇವರಿಗೆ ಕೋಪವನ್ನೆಬ್ಬಿಸಿ ತಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಡೀತಾ ಇರೋದ್ರಿಂದ ದೇವರು ಅವ್ರ ಮೇಲೆ ಕೋಪಗೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಅವ್ರನ್ನ ಸೆರೆಗೆ ಕಳಿಸ್ತಾನೆ. ಉತ್ತರ ರಾಜ್ಯ ಯಾವ ಕಡೆ ಸೆರೆ ಹೋಗುತ್ತೆ? ಉತ್ತರ ರಾಜ್ಯ ಯಾವ ಕಡೆ ಸೆರೆ ಹೋಗುತ್ತೆ? ಅಶ್ಶೂರಿಗೆ ಸರಿಯಾಗಿ ಹೋಗ್ಬಿಡ್ತದೆ. 10 ಗೋತ್ರಗಳು ಅಶ್ಶೂರಿಗೆ ಸರಿಯಾಗಿ ಹೋಗ್ತವೆ. ಇನ್ನು ದಕ್ಷಿಣ ರಾಜ್ಯ 2 ಗೋತ್ರಗಳ ರಾಜ್ಯ ಯಾವ್ದಕ್ಕೆ ಸರಿಯಾಗಿ ಹೋಗುತ್ತೆ? ದಕ್ಷಿಣ ರಾಜ್ಯ ಯಾವ್ದಕ್ಕೆ ಸೆರೆಗೆ ಒಯ್ಯಲ್ಪಡ್ತದೆ? ಯಾವ್ದಕ್ಕೆ ಸೆರೆಗೆ ಒಯ್ಯಲ್ಪಡ್ತದೆ? ಬಾಬೆಲ್ಗೆ. ನೆಬೂಕದ್ನೆಚ್ಚರ್ ರಾಜನಿಗೆ ಸರಿಯಾಗಿ ಎಲ್ಲಿ ಹೋಗುತ್ತೆ? ಬಾಬೆಲ್ ದೇಶಕ್ಕೆ ಈ ದಕ್ಷಿಣ ರಾಜ್ಯ ಹೋಗುತ್ತೆ. ಇವರು ಸೆರೆಗೆ ಹೋಗ್ಬಿಡ್ತಾರೆ. ಅದು ಸೆರೆಯ ಕಾಲ. ಸೆರೆಯಲ್ಲಿ ಎಷ್ಟು ದಿವಸ ಇರ್ತಾರೆ? ಬಾಬೆಲ್ ದೇಶದಲ್ಲಿ ಎಷ್ಟು ವರ್ಷಗಳ ಕಾಲ ಸೆರೆಯಲ್ಲಿ ಇರ್ತಾರೆ ಅವರು? 70 ಇಯರ್ಸ್, 70 ವರ್ಷಗಳ ಕಾಲ ಸೆರೆಯಲ್ಲಿ ಇರ್ತಾರೆ ಅವರು. ಅದನ್ನ ಸೆರೆಯ ಕಾಲ ಅಂತ ಹೇಳ್ಬಿಟ್ಟು ಗ್ರಂಥದಲ್ಲಿ ಗಮನಿಸ. ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯಗಳಿದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಸೆರೆಯ ಕಾಲದ ನಂತರ ಸೆರೆಯ ನಂತರದ ಕಾಲ ಅಂದ್ರೆ 70 ವರ್ಷಗಳಾದ ಮೇಲೆ ಅವ್ರು ಏನ್ ಮಾಡ್ತಾರೆ? ಸೆರೆಯಿಂದ ಮತ್ತೆ ತಮ್ಮ ದೇಶಕ್ಕೆ ಬರ್ತಾರೆ. ಯೆರೂಸಲೇಮಿಗೆ ಬಂದು ಬಿದ್ದೋಗಿರ್ತಕ್ಕಂಥ ಪೌಳಿಗೋಡೆಗಳನ್ನು ಕಟ್ಕೊಳ್ತಾರೆ. ಪೌಳಿಗೋಡೆ ಕಟ್ಕೊಂಡ್ಮೇಲೆ ಬಿದ್ದೋಗಿರ್ತಕ್ಕಂಥ ಯೆಹೋವನ ಆಲಯನ ಕಟ್ಕೊಳ್ತಾರೆ. ಇದು ಸೆರೆಯ ನಂತರದ ಕಾಲ. ಸೆರೆಯ ನಂತರದ ಕಾಲಕ್ಕೆ ನಾವು ಏನೆಲ್ಲ ಬುಕ್ಗಳನ್ನು ನೋಡ್ಬೋದು? ನಾವು ಯಾವ ಪುಸ್ತಕ ನೋಡ್ಬೋದು? ಎಜ್ರ, ನೆಹೆಮಿಯ, ಆಮೇಲೆ ಇವೆಲ್ಲ ಪುಸ್ತಕಗಳನ್ನ ನಾವು ನೋಡ್ತೀವಿ. ಇವೆಲ್ಲ ಸೆರೆಯ ನಂತರದ ಕಾಲದಲ್ಲಿ ನಡೆಯುವಂತ ಕೆಲವು ಘಟನಾವಳಿಗಳು. ಸೊ ನಮಗೆ ಈ ರೀತಿಯಾದಂತ ಒಂದು ಬೈಬಲ್ನ ಸಂಕ್ಷಿಪ್ತ ಚರಿತ್ರೆ ನಮ್ಗೆ ಗೊತ್ತಾಗ್ಬೇಕು ನಾವು. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿದಾವೆ. ಈ ರೀತಿಯಾದಂತ ಒಂದು ವಿವರಣೆ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟ್. ಈ ಚರಿತ್ರೆ ನನ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಯಾವುದನ್ನ ಓದ್ತೀನಿ, ಹೇಗೆ ಓದ್ತೀನಿ, ಅದನ್ನ ಹೆಂಗೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅನ್ನುವಂಥದ್ದು ಬಹಳ ಕಷ್ಟ ಆಗುತ್ತೆ ನನ್ಗೆ ಗೊತ್ತಿಲ್ಲ ಅಂತಂದ್ರೆ. ಈಗ ಸುಮ್ಮನೆ ಏನಂತಾರೆ ಅಂತಂದ್ರೆ ಯಾವುದೋ ಒಂದು ವಚನ ಓದ್ತಾರೆ, ಅದು ನಾನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ನಮಗೆ ಅಪ್ಲೈ ಮಾಡ್ಕೊಳ್ಳೋದು. ಅದು ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು, ಸಂದರ್ಭ ಏನು, ಇದು ನಮ್ಗೆ ಗೊತ್ತಾಗಬೇಕಲ್ಲ. ಈಗ ಉದಾಹರಣೆಗೆ ದೇವ್ರು ಏನ್ ಮಾಡ್ತಾನೆ? ಇಸ್ರಾಯೇಲ್ ಪ್ರಜೆಗಳಿಗೆ ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನೆ? ನಿಮ್ಮ ಕೊಳವೆಗಳಲ್ಲಿ ಹಿಟ್ಟು ಖಾಲಿ ಆಗಲ್ಲ, ನಿಮ್ಮ ಬೆಳೆಗಳು 100% ಫಲ ಕೊಡ್ತವೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಂತಾನ ಅಭಿವೃದ್ಧಿ ಆಗ್ತವೆ, ನಿಮಗೆ ಯಾವುದರಿಂದ ಕೇಳಾಗಲ್ಲ. ಯಾರಿಗೆ ಹೇಳಿದ್ದು? ಇಸ್ರಾಯೇಲ್ ಪ್ರಜೆಗಳಿಗೆ ಹೇಳಿದ್ದು. ಇವಾಗ ಅವರಿಗೆ ಅದು ಭೌತಿಕವಾದಂತ ಆಶೀರ್ವಾದಗಳು. ಈಗ ನಮಗೆ ಅವಳಿಗಿಂತ ಹೆಚ್ಚಿನದಾದಂತಹ ಆಶೀರ್ವಾದಗಳಿದ್ದಾವೆ. ಯಾವ? ನಮಗೆ ಆತ್ಮ ಸಂಬಂಧವಾದಂತಹ ಆಶೀರ್ವಾದಗಳು. ಈಗ ನಾವು ದೇವರಿಗೆ ಮಕ್ಕಳು, ನಾವು
ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ತನ್ನ ಮಕ್ಕಳನ್ನಾಗಿ ಪ್ರಜೆಗಳನ್ನಾಗಿ ಅಂಗೀಕರಿಸಿಕೊಂಡಿದ್ದಾನೆ. ಅದು ಒಂದು ಆಶೀರ್ವಾದ. ಇನ್ನು ಎರಡನೇದೇನು ಆಶೀರ್ವಾದ ಅಂತಂದ್ರೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂತ ನಮ್ಮನ್ನು ಏನ್ ಮಾಡಿದ್ದಾನೆ, ಕ್ರಿಸ್ತೇಶ್ವರಲ್ಲಿ ಬದುಕಿಸಿದ್ದಾನೆ ನಮಗೆ. ಇದು ದೊಡ್ಡ ಆಶೀರ್ವಾದ, ನಮಗೆ ಆತ್ಮ ಸಂಬಂಧವಾದಂತ ಆಶೀರ್ವಾದ. ಸೊ ಹಾಗಾಗಿ ಈ ಚರಿತ್ರೆಯ ಒಂದು ವಿಷಯಗಳು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ತಪ್ಪು ಹೋಗ್ತೀನಿ, ಯಾವ್ದಾವ್ದೋ ವಚನಗಳನ್ನ ಯಾವ್ದಾವ್ದಕ್ಕೂ ಬಳಸ್ಬಿಡ್ತೀನಿ ನಾನು. ಸೊ ಹಾಗಾಗಿ ಇವತ್ತು ನಾವುಗಳು ಸರಿಯಾದ ಒಂದು ಅಭ್ಯಾಸವನ್ನ ಮಾಡದಿದ್ರೆ, ದೈವಿಕ ಶಿಕ್ಷಣದಲ್ಲಿ ನಾವು ಬೆಳಿಲಿಲ್ಲ ಅಂತಂದ್ರೆ ದೇವರ ಯೋಚನೆಗಳು, ದೇವರ ಸಂಕಲ್ಪದ ಸಂಗತಿಗಳು ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಹೆಂಗಿರ್ತದೆ, ನಮ್ಮ ಮನಸ್ಸಿಗೆ ಬಂದ್ರೆ ನಾವು ಬದುಕ್ತೀವಿ, ಲೋಕ ಮರ್ಯಾದೆ ಪ್ರಕಾರ ನಾವು ಬದುಕ್ತೀವಿ. ಅಯ್ಯೋ ಇದು ಹಿಂಗ್ ಬದುಕ್ತಾರಪ್ಪ, ನಮ್ದೇನಿದೆ, ಅವ್ರ ಹಂಗೆ ಹೋಗ್ಬಿಡೋಣ ನಡಿ. ಆ ಸರಿನೋ ತಪ್ಪ ಗೊತ್ತಿಲ್ಲ. ಸೊ ಪರಿಸ್ಥಿತಿಗಳು ಹಿಂಗಿರ್ತವೆ. ಸೊ ಹಾಗಾಗಿ ನಾವುಗಳು ಬೈಬಲ್ ಚರಿತ್ರೆಯನ್ನ ನಾವು ಈ ರೀತಿಯಾಗಿ ಅಧ್ಯಯನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ.